ನಮಸ್ಕಾರ ಸ್ನೇಹಿತರೆ, 1910ರಿಂದ 1945ರವರೆಗೆ ಕೊರಿಯಾಲಿ ಜಾಪನೀಸ್ ಅವರು ಆಳ್ವಿಕೆ ನಡೆಸ್ತಾ ಇರ್ತಾರೆ. ಅಂತ ಸಮಯದಲ್ಲಿ ನಡೆಯುವಂತ ಒಂದು ಸ್ಟೋರಿ ಏನಂದ್ರೆ, ಒಬ್ಬ ವ್ಯಕ್ತಿ ಶ್ರೀಮಂತ ಹುಡುಗಿಯನ್ನ ಪ್ರೀತಿಸಿ ಅವಳ ಆಸ್ತಿ ಹೊಡೆಯೋಕೆ ನೋಡ್ತಾನೆ. ಆದ್ರೆ ಅವನ್ಗೆ ಗೊತ್ತಿಲ್ದಂಗೆ ಈ ಆಸ್ತಿ ಹೊಡೆಯೋ ಪ್ಲಾನ್ ಉಲ್ಟಾ ಹೊಡೆಯುತ್ತೆ. ಈ ಕತೆ 3 ಕ್ಯಾರೆಕ್ಟರ್ನ ಸುತ್ತ ಮೇನ್ ಆಗಿ ನಡೆಯುತ್ತೆ. ಒಬ್ಳು ಶ್ರೀಮಂತ ಹುಡುಗಿ, ಇವಳ ಸೇವಕಿ, ಮತ್ತೆ ಶ್ರೀಮಂತ ಹುಡುಗಿಯನ್ನ ಪ್ರೀತಿಸೋ ತರ ನಾಟಕ ಮಾಡೋ ಒಬ್ಬ ವ್ಯಕ್ತಿ. ಈ ಚಿತ್ರ ನೋಡ್ತಿರೋ ನಮ್ಗೆ ಯಾರನ್ನ ಪ್ರೀತಿಸ್ತಿದ್ದಾರೆ, ಆಸ್ತಿ ಯಾರ ಕೈಗೆ ಸಿಗುತ್ತೆ ಅಂತಾನೆ ಫುಲ್ ಕನ್ಫ್ಯೂಸ್ ಆಗೋಗುತ್ತೆ. ಮತ್ತೆ ಒಂದಾದ್ಮೇಲೆ ಒಂದು ಟ್ವಿಸ್ಟ್ ಬರ್ತಾ ಹೋಗುತ್ತೆ. ಇದರ ನಡುವೆ ಕೆಲವೊಂದು ಶಾಕಿಂಗ್ ವಿಷಯಗಳು ಕೂಡ ರಿವೀಲ್ ಆಗುತ್ತೆ. ಈ ಚಿತ್ರ ಯಾವ್ದಂದ್ರೆ 2016ರಲ್ಲಿ ರಿಲೀಸ್ ಆಗಿದ್ದ ಸೌತ್ ಕೊರಿಯನ್ ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿ ದ ಹ್ಯಾಂಡ್ ಮೇಡನ್. ಈ ಮೂವಿಯನ್ನ ಪಾರ್ಕ್ ಚಾನ್ ವೂಕ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ತುಂಬಾನೇ ಫೇಮಸ್ ಆಗಿರೋ ಓಲ್ಡ್ ಬಾಯ್ ಮೂವಿಯನ್ನ ಕೂಡ ಇವರೇ ಡೈರೆಕ್ಟ್ ಮಾಡಿರೋದು. ಮತ್ತೆ ಈ ಮೂವಿಗೆ ತುಂಬಾನೇ ಹೈ ರೇಟಿಂಗ್ ಸಿಕ್ಕಿದೆ. IMDb ಅಲ್ಲಿ 8.1 ಔಟ್ ಆಫ್ 10 ಮತ್ತೆ ರಾಟನ್ ಟೊಮ್ಯಾಟೋಸ್ ಅಲ್ಲಿ 96% ರೇಟಿಂಗ್ ಇದೆ. ಈ ಸ್ಟೋರಿ ತುಂಬಾನೇ ಡಿಫ್ರೆಂಟ್ ಆಗಿದೆ ಸ್ನೇಹಿತರೆ. ಮತ್ತೆ ಮೊದಲೇ ಹೇಳ್ದಂಗೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಜಾಸ್ತಿ ಇರೋದ್ರಿಂದ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮತ್ತೆ ಈ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟೋರಿ ನಡೆಯೋದು 1930ರ ದಶಕದಲ್ಲಿ. ಕೊರಿಯಾಲಿ ಜಾಪನೀಸ್ ಕೂಡ ಇದ್ದಾರೆ, ಯಾಕಂದ್ರೆ ಇವರ ಆಡಳಿತಾನೇ ಇಲ್ಲಿ ಇರೋದು. ಒಬ್ಳು ಹುಡುಗಿ ತನ್ನ ಫ್ಯಾಮಿಲಿಯನ್ನ ಬಿಟ್ಟು ಜಾಪನೀಸ್ ಮನೆಗೆ ಸೇವಕಿಯಾಗಿ ಕೆಲಸ ಮಾಡೋದಕ್ಕೆ ಹೊರಟಿರೋದ್ರಿಂದ ಎಲ್ಲರೂ ತುಂಬಾನೇ ಅಳ್ತಾ ಇದ್ದಾರೆ. ಒಬ್ಳು ಹುಡುಗಿ ಅಂತೂ ನಿನ್ ಜಾಗದಲ್ಲಿ ನಾನಲ್ಲಿಗೆ ಹೋಗ್ಬೇಕಿತ್ತು ಅಂತ ಜೋರಾಗಿ ಅಳ್ತಾ ಇದ್ದಾಳೆ. ಸೊ ಇವಳು ಎಲ್ಲರಿಗೂ ಬಾಯ್ ಹೇಳಿ ಜಾಪನೀಸ್ ಮನೆಗೆ ಅಂತ ಹೊರಡ್ತಾಳೆ. ಸುಂದರವಾದ ಕಾಡು ಬೆಟ್ಟಗಳ ನಡುವೆ ಇರೋ ದಾರಿಯಲ್ಲಿ ತಾನು ಕೆಲಸ ಮಾಡ್ಬೇಕಾಗಿರೋ ಮನೆಗೆ ಬಂದಾಗ ಇವಳನ್ನ ಕರ್ಕೊಂಡು ಹೋಗೋಕೆ ಮತ್ತೆ ಈ ಜಾಗದ ಬಗ್ಗೆ ಹೇಳೋಕೆ ಅಂತ ಸಸಾಕಿ ಅನ್ನೋ ಮಹಿಳೆ ಬರ್ತಾಳೆ. ಸೊ ಈಗ ನಮ್ಗೆ ಗೊತ್ತಾಗುತ್ತೆ, ಈ ಸೇವಕಿಯ ಕೆಲಸ ಮಾಡೋಕೆ ಬಂದಿರೋ ಹುಡುಗಿಯ ಹೆಸರು ಟಮಾಕೋ ಅಂತ. ಸಸಾಕಿ ಹೇಳ್ತಾ ಇದ್ದಾಳೆ, ಈ ಪ್ರಾಪರ್ಟಿಯಲ್ಲಿ 3 ಬಿಲ್ಡಿಂಗ್ ಇದೆ. ಒಂದು ವೆಸ್ಟರ್ನ್ ಸ್ಟೈಲ್ ಅಲ್ಲಿ ಇಂಗ್ಲೆಂಡ್ ನ ಆರ್ಕಿಟೆಕ್ಟ್ ಡಿಸೈನ್ ಮಾಡಿರೋದು, ಇನ್ನೊಂದು ಜಾಪನೀಸ್ ಸ್ಟೈಲ್ ಅಲ್ಲಿ ಕಟ್ಟಿರೋದು, 3ನೇ ಬಿಲ್ಡಿಂಗ್ ಲೈಬ್ರರಿ. ನೀನು ಇಲ್ಲಿ ಸರಿಯಾಗಿ ಕೆಲಸ ಮಾಡ್ಕೊಂಡಿರ್ಬೇಕು. ಕಳ್ತನ ಏನಾದ್ರೂ ಮಾಡೋಕೆ ನೋಡಿದ್ರೆ ನಿನ್ನ ಸುಮ್ನೆ ಬಿಡಲ್ಲ ಅಂತ ಹೇಳಿ ಲೇಡಿ ಹಿಡೇಕೋನ ರೂಮ್ ಹತ್ರ ಕರ್ಕೊಂಡ್ ಬರ್ತಾರೆ. ಈ ಹಿಡೇಕೋ ಅನ್ನೋ ಹುಡುಗಿಗೆನೆ ಟಮಾಕೋ ಸೇವಕಿ ಆಗ್ಬೇಕಾಗಿರೋದು. ಸಸಾಕಿ ಹೇಳ್ತಾಳೆ, ಹಿಡೇಕೋ ರಾತ್ರಿ ಹೊತ್ತಲ್ಲಿ ಒಂದೊಂದ್ಸಲ ಸಡನ್ ಆಗಿ ಎಚ್ಚರಗೊಳ್ತಾಳೆ, ಅದಕ್ಕೆ ನೀನು ಇಲ್ಲೇ ಮಲಗಬೇಕು ಅಂತ. ಹಿಡೇಕೋನ ರೂಮ್ ಮುಂದೆನೆ ಇವಳು ಮಲಗೋದಕ್ಕೆ ಎಲ್ಲಾ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಸೊ ಮಧ್ಯರಾತ್ರಿ ಸಸಾಕಿ ಹೇಳಿದ ರೀತಿ ಹಿಡೇಕೋ ಎಚ್ಚರಗೊಂಡು ಜೋರಾಗಿ ಕಿರ್ಚಾಡ್ತಿರೋದ್ರಿಂದ ಟಮಾಕೋ ಗಾಬರಿಯಾಗಿ ರೂಮ್ಗೆ ಓಡ್ ಬಂದು ಏನಾಯ್ತು ಅಂತ ಕೇಳಿದಾಗ, ಅಮಾವಾಸ್ಯ ರಾತ್ರಿ ನನಗೆ ನಮ್ಮ ಆಂಟಿಯ ಆತ್ಮ ಕಾಣಿಸುತ್ತೆ. ಹೊರಗೆ ಚೆರ್ರಿಯ ಮರ ಇದೆಯಲ್ಲ, ಅದೇ ಮರಕ್ಕೆ ನೇಣು ಹಾಕೊಂಡು ಅವರು ಸಾವನ್ನಪ್ಪಿದ್ರು ಅಂತ ಹೇಳ್ತಾಳೆ. ಆದ್ರೆ ಟಮಾಕೋ ಏನ್ ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ, ಹಿಡೇಕೋಗೆ ಸಮಾಧಾನ ಮಾಡಿ ಮಲಗಿಸಿ ಹೋಗ್ತಾಳೆ. ಮುಂದಿನ ದಿನ ಟಮಾಕೋ ಬೇರೆ ಕೆಲಸದವರ ಜೊತೆ ಕುತ್ಕೊಂಡು ತಿಂಡಿ ಮಾಡ್ಬೇಕಾದ್ರೆ ಸಸಾಕಿ ಇವಳಿಗೆ ಹಿಡೇಕೋ ಹತ್ರ ಬರೋಕೆ ಹೇಳಿ ಹೋಗ್ತಾಳೆ. ಆದ್ರೆ ಟಮಾಕೋನ ಒಂದು ಶೂ ಕಾಣ್ತಿಲ್ಲ. ಬೇರೆ ಕೆಲಸದವರು ಬೇಕು ಅಂತಾನೆ ಇವಳ ಶೂ ಅನ್ನ ಬಚ್ಚಿಟ್ಟಿದ್ದಾರೆ. ಅದಕ್ಕೆ ಒಂದೇ ಕಾಲ್ಗೆ ಶೂ ಹಾಕೊಂಡು ಹಿಡೇಕೋ ಹತ್ರ ಬಂದಾಗ ಹಿಡೇಕೋ ತನ್ನ ಬಗ್ಗೆ ಕೆಲವೊಂದು ವಿಷಯವನ್ನ ಹೇಳಿ ಟಮಾಕೋವನ್ನ ಕೂಡ ಪರಿಚಯ ಮಾಡ್ಕೊಂತಾಳೆ. ಈಗ ನಮ್ಗೆ ಗೊತ್ತಾಗೋದೇನಂದ್ರೆ, ಹಿಡೇಕೋಗೆ 5 ವರ್ಷ ಇದ್ದಾಗ ಜಪಾನಿಂದ ಕೊರಿಯಾಗೆ ಬಂದಿರೋದು. ಇವಳಿಗೆ ತಂದೆ ತಾಯಿ ಇಲ್ಲ. ತನ್ನ ಅಂಕಲ್ ಕುಜುಕಿ ಜೊತೆ ಇರ್ತಾಳೆ. ಕುಜುಕಿಗೆ ಬುಕ್ ಅಂದ್ರೆ ತುಂಬಾನೇ ಇಷ್ಟ. ಅದರಲ್ಲೂ ಅಶ್ಲೀಲತೆ ಇರೋ ಬುಕ್ಸ್ ನ ಕಲೆಕ್ಟ್ ಮಾಡೋದು, ಶ್ರೀಮಂತ ವ್ಯಕ್ತಿಗಳನ್ನ ಕರೆದು ಆ ತರ ಅಡಲ್ಟ್ ಕಂಟೆಂಟ್ ಇರೋ ಬುಕ್ಸ್ ನ ಓದಿಸೋದು, ಜೊತೆಗೆ ಹರಾಜಿನಲ್ಲಿ ಈ ಬುಕ್ಸ್ ನ ಮಾರಾಟ ಮಾಡ್ತಿರ್ತಾನೆ. ಈಗ ಟಮಾಕೋ ಕಾಲಲ್ಲಿ ಒಂದು ಶೂ ಇಲ್ದಲೇ ಇರೋದನ್ನ ನೋಡಿ ಹಿಡೇಕೋ ತನ್ನ ಹತ್ರನೇ ಇರೋ ಎಲ್ಲಾ ಶೂನ ತೋರಿಸಿ ನಿನ್ಗೆ ಯಾವ್ದು ಬೇಕೋ ಅದನ್ನ ತಗೋ ಅಂತ ಹೇಳ್ತಾಳೆ. ಹಿಡೇಕೋ ನಂತರ ನಾನು ಬುಕ್ ಓದೋ ಟೈಮ್ ಆಯ್ತು, ನಮ್ಮ ಅಂಕಲ್ ಕುಜುಕಿ ಲೈಬ್ರರಿಯಲ್ಲಿ ಕಾಯ್ತಾ ಇರ್ತಾರೆ, ನಾನು ಹೋಗ್ತೀನಿ ಅಂತ ಹೇಳಿ ಲೈಬ್ರರಿಗೆ ಹೊರಡ್ತಾಳೆ. ನಂತರ ಟಮಾಕೋ ತುಂಬಾನೇ ಹೊತ್ತು ಹಿಡೇಕೋನ ರೂಮ್ ಅಲ್ಲಿರೋ ವಸ್ತುಗಳನ್ನ ನೋಡ್ತಾ ಕೆಲವೊಂದು ಬಟ್ಟೆ ಎಲ್ಲ ಹಾಕೊಂಡು ಟ್ರೈ ಮಾಡ್ತಿದ್ದಾಳೆ. ಆದ್ರೆ ಇದೇ ಸಮಯಕ್ಕೆ ಹೊರಗೆ ಮಳೆ ಬರ್ತಿರೋದ್ರಿಂದ ಛತ್ರಿ ಹಿಡ್ಕೊಂಡು ಲೈಬ್ರರಿಯಿಂದ ಹಿಡೇಕೋನ ಕರ್ಕೊಂಡ್ ಬರೋಕೆ ಅಂತ ಬಂದಾಗ ಇಲ್ಲಿ ಅಂಕಲ್ ಕುಜುಕಿ ಅವಳನ್ನ ಒಳಗೆ ಬಿಡ್ತಿಲ್ಲ. ಒಳಗೆ ಕಾಲಿಡ್ಬೇಡ, ಮೊದ್ಲು ಹೊರಗೆ ಹೋಗು ಅಂತ ಕಿರ್ಚಾಡ್ತಾ ಇದ್ದಾನೆ. ತನ್ನ ಲೈಬ್ರರಿಗೆ ತಾನು ಪರ್ಮಿಷನ್ ಕೊಟ್ಟವ್ರು ಮಾತ್ರ ಬರ್ಬೇಕು ಅಷ್ಟೇ, ಬೇರೆಯವ್ರು ಬಂದ್ರೆ ಇವನು ಸಹಿಸಲ್ಲ. ಸೊ ಹಿಡೇಕೋ ಬುಕ್ ಎಲ್ಲ ಓದಿ ಆದ್ಮೇಲೆ ವಾಪಸ್ ಇವಳನ್ನ ಮನೆಗೆ ಕರ್ಕೊಂಡ್ ಬರ್ತಾಳೆ. ಹಿಡೇಕೋನ ಜೀವನ ಇಷ್ಟರಲ್ಲೇ ಇದೆ. ಮನೆಯಿಂದ ಲೈಬ್ರರಿ, ಲೈಬ್ರರಿಯಿಂದ ವಾಪಸ್ ಮನೆ. ಯಾವಾಗ್ಲಾದ್ರೂ ಒಂದ್ಸಲ ಸ್ವಲ್ಪ ಹೊತ್ತು ಹೊರಗೆ ಓಡಾಡ್ಕೊಂಡ್ ಬರೋದು ಬಿಟ್ರೆ ಲೈಫ್ ತುಂಬಾನೇ ಬೋರಿಂಗ್ ಆಗಿದೆ. ಯಾಕಂದ್ರೆ ಅಂಕಲ್ ಕುಜುಕಿ ಇವಳನ್ನ ಎಲ್ಲೂ ಹೋಗೋಕೆ ಬಿಡ್ತಿರಲ್ಲ.
ನೆಕ್ಸ್ಟಿನಲ್ಲಿ ಟಮಾಕೋ ಊಟ ಮಾಡೋಕೆ ಅಂತ ಬಂದಾಗ ಇವಳ ಶೂ ಕಳಿ ವಾಪಸ್ ತಾನಾಗೆ ಬಂದು ಶೂ ಇವಳ ಕೈಗೆ ಕೊಟ್ಟು ಹೋಗ್ತಾಳೆ. ಯಾಕಂದ್ರೆ ಹಿಡೇಕೋ ಕೆಲ್ಸದವ್ರಿಗೆಲ್ಲ ವಿಚಾರಿಸಿ ಯಾರು ಶೂ ಕತ್ಕೊಂಡಿದ್ದಾರೆ ಅಂತ ತಿಳ್ಕೊಂಡು ಅವಳಿಗೆ ಹೊಡೆದು ಶೂ ವಾಪಸ್ ಕೊಡೋಕೆ ಹೇಳಿರ್ತಾಳೆ. ಇದಾದ್ಮೇಲೆ ಫೂಜಿವಾರ ಅನ್ನೋ ವ್ಯಕ್ತಿ ಹಿಡೇಕೋಗೆ ಪೇಂಟಿಂಗ್ ಹೇಳ್ಕೊಡೋದಕ್ಕೆ ಅಂತ ಬಂದಿದ್ದಾನೆ. ಇವನು ಹಿಡೇಕೋನ ಪ್ರೀತಿಸ್ತಾ ಇದ್ದಾನೆ ಕೂಡ, ಆದ್ರೆ ಹಿಡೇಕೋ ಇನ್ನು ಇವನನ್ನ ಇಷ್ಟ ಪಡ್ತಿಲ್ಲ. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ಟಮಾಕೋನ ಇಲ್ಲಿಗೆ ಕಳ್ಸಿರೋದು ಕೂಡ ಇವನೇ. ಫೂಜಿವಾರ ಸ್ವಲ್ಪ ಹೊತ್ತು ಹಿಡೇಕೋಗೆ ಲೈನ್ ಹೊಡೆದು ತನ್ನ ರೂಮ್ಗೆ ಹೋಗಿ ಇಲ್ಲಿಗೆನೆ ಟಮಾಕೋನ್ನ ಕರ್ಸ್ಕೊಂತಾನೆ. ಸೊ ಈಗ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ, ಇವರಿಬ್ರು ಕೂಡ ಮೊದ್ಲಿಂದಾನು ಪರಿಚಯ. ಈಗ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ಟಮಾಕೋನ ಫೂಜಿವಾರ ಯಾಕೆ ಇಲ್ಲಿಗೆ ಕರ್ಕೊಂಡ್ ಬಂದ ಅಂತ ತೋರಿಸ್ತಾರೆ. ಟಮಾಕೋನ ನಿಜವಾದ ಹೆಸರು ಸೂಕಿ. ಒಂದು ಕಳ್ತನ ಮಾಡೋ ಗ್ಯಾಂಗಲ್ಲಿರೋ ಮಹಿಳೆ ಬೋಕ್ಸುನೋಳನ್ನ ಬೆಳೆಸಿರ್ತಾಳೆ. ಈ ಗ್ಯಾಂಗಲ್ಲಿ ಇನ್ನ ಇಬ್ರು ಇದ್ದಾರೆ, ಗುಗಾಯ್ ಮತ್ತೆ ಕುತಾನ್ ಅಂತ ಇವರ ಹೆಸರು. ಗುಗಾಯ್ ನಕಲಿ ಡಾಕ್ಯುಮೆಂಟ್ಸ್ ನ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ಕುತಾನ್ ಪಿಕ್ ಪಾಕೆಟ್ ಮಾಡ್ತಿರ್ತಾಳೆ. ಸೂಕಿ ಕೂಡ ಇವರ ಜೊತೆನೆ ಕೈ ಜೋಡಿಸಿ ಕೆಲಸ ಮಾಡ್ತಿರ್ತಾಳೆ. ಆದ್ರೆ ಜಾಸ್ತಿ ಪ್ರಾಫಿಟಬಲ್ ಬಿಸ್ನೆಸ್ ಇನ್ನೊಂದಿದೆ, ಏನಂದ್ರೆ ಅನಾಥ ಮಕ್ಕಳನ್ನ ಮತ್ತೆ ಆಗ ತಾನೇ ಹುಟ್ಟಿರೋ ಮಕ್ಕಳನ್ನ ಯಾರಾದ್ರೂ ಬಿಟ್ಟೋಗಿರ್ತಾರಲ್ಲ ಅಂತ ಮಕ್ಕಳನ್ನ ಹುಡ್ಕೊಂಡ್ ಬಂದು ಸಾಕಿ ಜಪಾನ್ ಅಲ್ಲಿ ಮಕ್ಕಳಿಲ್ದವ್ರಿಗೆ ಮಾರಾಟ ಮಾಡ್ತಿರ್ತಾರೆ. ಒಂದಿನ ಫೂಜಿವಾರ ಇವರ ಹತ್ರ ಬಂದು ಒಂದು ಒಳ್ಳೆ ಸುದ್ದಿಯನ್ನ ಹೇಳ್ತಾನೆ. ಏನಂದ್ರೆ ಕುಜುಕಿ ಅನ್ನೋ ವ್ಯಕ್ತಿಯ ಬಗ್ಗೆ ನನಗೆ ಗೊತ್ತಾಗಿದೆ. ಅವನೇ ಜಪಾನ್ ಅವರು ಕೊರಿಯಾಗೆ ಬರೋಕೆ ಹೆಲ್ಪ್ ಮಾಡಿದ್ದು. ಇವನ ಕೆಲ್ಸಕ್ಕೆ ಖುಷಿಯಾಗಿ ಜಪಾನ್ ಅವರು ಇವನಿಗೆ ಗೋಲ್ಡ್ ಮೈನ್ ನೇ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಬುಕ್ಸ್ ಮತ್ತೆ ಪೇಂಟಿಂಗ್ ಅಂದ್ರೆ ಇವನಿಗೆ ಪಂಚ ಪ್ರಾಣ. ಹಳೆ ಬುಕ್ಸ್ ನ ಹರಾಜಿನಲ್ಲಿ ಶ್ರೀಮಂತರಿಗೆ ಮಾರ್ತಾನೆ. ಆದ್ರೆ ಕೆಲವು ಬುಕ್ಸ್ ನ ಮಾರೋಕೆ ಮನ್ಸಾಗದೆ ನಕಲಿ ಬುಕ್ಸ್ ನ ರೆಡಿ ಮಾಡೋಕೆ ಯಾರಾದ್ರೂ ಸಿಗ್ತಾರಾ ಅಂತ ಹುಡುಕ್ತಾ ಇದ್ದಾನೆ. ಅದೇ ಕೆಲ್ಸಕ್ಕೆ ನಾನು ಹೋಗ್ತೀನಿ. ಕುಜುಕಿಯ ಹೆಂಡತಿ ತುಂಬಾನೇ ವರ್ಷಗಳ ಹಿಂದೆನೆ ಸಾವನ್ನಪ್ಪಿದ್ದಳೆ. ಹೆಂಡತಿಯ ಅಕ್ಕ ಕೂಡ ಜೀವಂತವಾಗಿಲ್ಲ. ಆದ್ರೆ ಅವಳ ಅಕ್ಕನ ಮಗಳು ಅಂದ್ರೆ ಹಿಡೇಕೋ ಬದುಕಿದ್ದಳೆ. ಹಿಡೇಕೋ ಅವರ ಅಪ್ಪನ ಆಸ್ತಿ ನಾವು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ, ಅಷ್ಟೊಂದಿದೆ. ಅದಕ್ಕೆ ನಾನು ಹಿಡೇಕೋನ ಪ್ರೀತಿಸೋ ಹಾಗೆ ನಾಟಕ ಆಡ್ಕೊಂಡು ಹೋಗಿ ಅವಳನ್ನ ಬುಟ್ಟಿಗೆ ಹಾಕೊಂಡು ಜಪಾನ್ಗೆ ಹೋಗಿ ಮದ್ವೆ ಆಗ್ತೀನಿ. ಅವಳ ಆಸ್ತಿ ಎಲ್ಲ ಒಡ್ಕೊಂಡಾದ್ಮೇಲೆ ಹಿಡೇಕೋ ಒಬ್ಳು ಹುಚ್ಚಿ ತಲೆ ಸರಿ ಇಲ್ಲ ಅಂತ ಹೇಳಿ ಮೆಂಟಲ್ ಹಾಸ್ಪಿಟಲ್ಗೆ ಕಳಿಸ್ತೀನಿ. ಬಂದ ದುಡ್ಡಲ್ಲಿ ನಿಮ್ಗೂ ಸ್ವಲ್ಪ ಕೊಡ್ತೀನಿ. ಹಿಡೇಕೋ ನನ್ನ ಪ್ರೀತಿಸೋ ಹಾಗೆ ಮಾಡೋಕೆ ಸೂಕಿಯನ್ನ ಹ್ಯಾಂಡ್ ಮೇಡನ್ ಆಗಿ ಕರ್ಕೊಂಡು ಹೋಗ್ತೀನಿ, ಅಂದ್ರೆ ಸೇವಕಿಯಾಗಿ ಕರ್ಕೊಂಡು ಹೋಗ್ತೀನಿ ಅಂದಾಗ, ಇಲ್ಲ ನಾನ್ ನಿನ್ ಜೊತೆ ಬರ್ತೀನಿ ಅಂತ ಹೇಳ್ತಾಳೆ ಕುತಾನ್. ಇಲ್ಲ ಈ ಕೆಲ್ಸಕ್ಕೆ ಸೂಕಿನೇ ಸರಿ ಅಂತ ಹೇಳಿ ಈ ಕೆಲಸ ಮಾಡಿದ್ರೆ ಸೂಕಿಗೆ ಎಕ್ಸ್ಟ್ರಾ ದುಡ್ಡು ಕೂಡ ಕೊಡ್ತೀನಿ ಅಂತ ಕೂಡ ಹೇಳ್ತಾನೆ. ಮತ್ತೆ ಇಲ್ಲಿ ಸೂಕಿ ಅವರ ಅಮ್ಮನ ಬಗ್ಗೆ ಇನ್ನೊಂದು ವಿಷಯ ಗೊತ್ತಾಗೋದೇನಂದ್ರೆ, ಇವಳ ಅಮ್ಮ ಕೂಡ ಕಳ್ತನ ಮಾಡ್ಬೇಕಾದ್ರೆ ಸಿಗಾಕೊಂಡು ಅವಳನ್ನ ನೇಣ್ ಹಾಕಿ ಕೊಂದಿರ್ತಾರೆ. ಈಗ ಪ್ರೆಸೆಂಟ್ ಅಲ್ಲಿ ಫೂಜಿವಾರ ಸೂಕಿಗೆ ಹೇಳ್ತಾ ಇದ್ದಾನೆ, ನೀನು ಏನಾದ್ರೂ ಮಾಡಿ ನಾನು ಬಂದಾಗ್ಲಿಂದ ಎಲ್ಲ ಒಳ್ಳೇದೇ ಆಗ್ತಿದೆ. ನಿನ್ನ ಮುಖದಲ್ಲಿ ಒಂದು ಕಳೆ ಬಂದಿದೆ ಅಂತ ನೀನು ಹಿಡೇಕೋಗೆ ಹೇಳ್ತಾ ಅವಳು ನನ್ನ ಪ್ರೀತಿಸೋ ಹಾಗೆ ಮಾಡ್ಬೇಕು ಅಂತ ಹೇಳಿ ಕಳಿಸ್ತಾನೆ. ಇವತ್ ರಾತ್ರಿ ಕುಜುಕಿ ಮತ್ತೆ ಫೂಜಿವಾರ ಜೊತೆ ಹಿಡೇಕೋ ಡಿನ್ನರ್ಗೆ ಬರ್ಬೇಕಾಗಿರುತ್ತೆ. ಅದಕ್ಕೆ ಇವಳಿಗೆ ಒಳ್ಳೆ ಬಟ್ಟೆ ಎಲ್ಲ ಹಾಕಿ ಸೂಕಿನೇ ರೆಡಿ ಮಾಡಿ ಡಿನ್ನರ್ಗೆ ಕರ್ಕೊಂಡ್ ಬರ್ತಾಳೆ. ಇಲ್ಲಿ ಫೂಜಿವಾರ ಹಿಡೇಕೋನ ನೋಡ್ತಿರೋ ರೀತಿ ಕುಜುಕಿಗೆ ಇಷ್ಟ ಆಗ್ತಿಲ್ಲ. ಯಾಕಂದ್ರೆ ಹಿಡೇಕೋನ ಹೆಸರಲ್ಲಿರೋ ಆಸ್ತಿಯನ್ನ ಪಡ್ಕೊಳ್ಳೋಕೋಸ್ಕರ ಅವಳನ್ನ ಅಂದ್ರೆ ತನ್ನ ಹೆಂಡತಿಯ ಅಕ್ಕನ ಮಗಳನ್ನೇ ಮದುವೆ ಆಗೋದಕ್ಕೆ ಹೊರಟಿದ್ದಾನೆ. ಡಿನ್ನರ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ಮೇಲೆ ಹಿಡೇಕೋ ತನ್ನ ಬಟ್ಟೆಯನ್ನ ಸೂಕಿಗೆ ಹಾಕೊಳ್ಳೋಕೆ ಕೊಡ್ತಾಳೆ. ಮತ್ತೆ ಹಿಡೇಕೋ ಸೂಕಿಯನ್ನ ತನ್ನ ಸೇವಕಿಯ ರೀತಿನೇ ನೋಡ್ತಿಲ್ಲ, ಇವಳ ಜೊತೆ ಫ್ರೆಂಡ್ ನ ರೀತಿ ನಡ್ಕೊಂತಾ ಇರ್ತಾಳೆ. ಹೀಗೆ ದಿನಗಳು ಕಳೀತಾ ಕಳೀತಾ ಹಿಡೇಕೋ ಮತ್ತೆ ಸೂಕಿ ಇಬ್ರು ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ. ಹಿಡೇಕೋ ಫೂಜಿವಾರಾಗೂ ಕೂಡ ಹತ್ರ ಆಗ್ತಿದ್ದಾಳೆ. ಒಂದು ದಿನ ಇವರು 3 ಜನ ಕಾಡಿನ ಹತ್ರ ಪೇಂಟಿಂಗ್ ಪ್ರಾಕ್ಟೀಸ್ ಮಾಡೋಕೆ ಅಂತ ಹೋಗ್ಬೇಕಾದ್ರೆ ಕಲರ್ಸ್ ತಗೊಂಡ್ ಬಾ ಅಂತ ಫೂಜಿವಾರ ಸೂಕಿನ ಕಳಿಸ್ತಾನೆ. ಇವಳು ಹೋಗಿ ತಗೊಂಡ್ ವಾಪಸ್ ಬಂದಾಗ ಹಿಡೇಕೋ ಮತ್ತೆ ಫೂಜಿವಾರ ಇಬ್ರು ಕಿಸ್ ಮಾಡ್ತಿರೋದನ್ನ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂಡು ವಾಪಸ್ ಮನೆಗೆ ಓಡ್ ಬರ್ತಾಳೆ. ಇಲ್ಲಿ ನಮಗೆ ಡೌಟ್ ಬರೋದೇನಂದ್ರೆ, ಅವರಿಬ್ರು ರೊಮ್ಯಾನ್ಸ್ ಮಾಡ್ತಿದ್ರೆ ಇವಳಿಗೆ ಯಾಕೆ ಬೇಜಾರಾಯ್ತು ಅಂತ. ಒಳ್ಳೊಳಗೇನೆ ಸೂಕಿ ಹಿಡೇಕೋನ ಇಷ್ಟ ಪಡೋಕೆ ಶುರು ಮಾಡ್ತಿದ್ದಾಳೆ. ಅವಳು ಬೇರೆಯವ್ರ ಜೊತೆ ಇರೋದು ಇವಳಿಗೆ ಸಹಿಸೋಕಾಗ್ತಿಲ್ಲ. ಇವತ್ ರಾತ್ರಿ ಸೂಕಿ ಬೇಜಾರು ಮಾಡ್ಕೊಂಡು ಹಿಡೇಕೋನ ರೂಮ್ಗೂ ಕೂಡ ಬಂದಿರಲ್ಲ. ಆದ್ರೆ ಹಿಡೇಕೋನ ಇವಳನ್ನ ರೂಮ್ಗೆ ಕರೆದು ತನ್ನ ಪಕ್ಕನೆ ಮಲಗೋದಕ್ಕೆ ಹೇಳ್ತಾಳೆ. ನನಗೆ ಒಬ್ಳೆ ಇರೋದಕ್ಕೆ ಭಯ ಆಗುತ್ತೆ ಅಂತ. ನಂತರ ಹಿಡೇಕೋ ಫೂಜಿವಾರ ನನಗೆ ಪ್ರಪೋಸ್ ಮಾಡ್ದ. ಅಂಕಲ್ ಕುಜುಕಿಗೆ ಕಾಣ್ದಂಗೆ ನಾವಿಬ್ರು ಜಪಾನ್ಗೆ ಹೋಗಿ ಮದುವೆ ಆಗೋಣ ಅಂತ ಹೇಳ್ತಿದ್ದಾನೆ. ಆದ್ರೆ ನನ್ಗೆ ಯಾಕೋ ಅವನ ಜೊತೆ ಓಡೋಗೋದಕ್ಕೆ ಭಯ ಆಗ್ತಿದೆ ಅಂತ ಹೇಳಿ ಮದುವೆ ಆದ್ಮೇಲೆ ಫಸ್ಟ್ ನೈಟ್ ಅಲ್ಲಿ ಏನಾಗುತ್ತೆ ಅಂತ ಕೇಳ್ತಾಳೆ. ಸೂಕಿ ಏನಾಗುತ್ತೆ ಅಂತ ಮಾತಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಈ ಥಿಯರಿ ಕ್ಲಾಸ್ ಇದ್ದಕ್ಕಿದ್ದಂಗೆ ಪ್ರಾಕ್ಟಿಕಲ್ ಆಗಿ ಮಾಡೋದಕ್ಕೆ ಶುರು ಹಚ್ಕೊಂತಾರೆ. ಮುಂದಿನ ದಿನ ಮತ್ತೆ ಫೂಜಿವಾರ ಹಿಡೇಕೋನ ರೂಮ್ಗೆ ಬಂದು ಸೂಕಿಗೆ ರೂಮಿಂದ ಆಚೆ ಹೋಗೋದಕ್ಕೆ ಹೇಳ್ತಾನೆ. ಆದ್ರೆ ಇವಳು ಹೋಗಲ್ಲ, ನನ್ ಕೆಲ್ಸ ಹಿಡೇಕೋ ಜೊತೆ ಇರೋದು ಅಂತ ಹೇಳ್ತಾಳೆ. ಇದರಿಂದ ಫೂಜಿವಾರ ಫುಲ್ ಕೋಪ ಮಾಡ್ಕೊಂಡು ಇವಳನ್ನ ಹೊರಗೆ ಕರ್ಕೊಂಡ್ ಬಂದು ಸರಿಯಾಗಿ ಬೈತಾನೆ. ನಾನ್ ಹೇಗೋ ಮಾಡಿ ಅವಳನ್ನ ಬುಟ್ಟಿಗೆ ಹಾಕೊಂತಿದ್ದೀನಿ, ನೀನೇನ್ ಎಲ್ಲ ಹಾಳು ಮಾಡ್ತಿದ್ಯಲ್ಲ ಅಂತ. ಇವಳಿಗೆ ಹಣ ಎಷ್ಟು ಮುಖ್ಯ ಅನ್ನೋದನ್ನ ಮತ್ತೆ ನೆನ್ಪು ಮಾಡ್ತಾನೆ.
ಅದಕ್ಕೆ ಅವತ್ ರಾತ್ರಿ ಸೂಕಿ ಹಿಡೇಕೋ ಹತ್ರ ಬಂದು ಕಾಲನ್ನ ಮಸಾಜ್ ಮಾಡ್ತಾ ಹೇಳ್ತಾ ಇದ್ದಾಳೆ, ನೀವು ಫೂಜಿವಾರನ ಪ್ರೀತಿಸ್ತಿರೋ ಹಾಗೆ ಕಾಣಿಸ್ತಿದೆ, ನೀವಿಬ್ರು ಜಪಾನ್ಗೆ ಹೋಗಿ ಮದುವೆ ಆಗೋದೇ ಒಳ್ಳೇದು ಅಂತ. ಹಿಡೇಕೋ ಹೇಳ್ತಾಳೆ, ನಾನು ಅವನನ್ನ ಇಷ್ಟಾನೇ ಪಡ್ತಿಲ್ಲ ಅಂದ್ರೆ ಏನ್ ಹೇಳ್ತೀಯ ಅಂತ. ಅದಕ್ಕೆ ಇಲ್ಲ, ನೀವು ಮದುವೆ ಆಗೋದೇ ಒಳ್ಳೇದು ಅಂತ ಪದೇ ಪದೇ ಹೇಳ್ತಿರೋದ್ರಿಂದ ಹಿಡೇಕೋ ಕೋಪ ಮಾಡ್ಕೊಂಡು ಇವಳ ಕೆನ್ನೆಗೆ ಹೊಡೆದು ರೂಮಿಂದ ಹೊರಗೆ ಬಿಸಾಕ್ ಬರ್ತಾಳೆ. ಯಾಕಂದ್ರೆ ಇವಳು ಕೂಡ ಸೂಕಿಯನ್ನೇ ಇಷ್ಟಪಡ್ತಿದ್ದಾಳೆ. ಮುಂದಿನ ದಿನ ಆಗ್ಲೇ ಹಿಡೇಕೋ ಸೂಕಿ ಮತ್ತೆ ಫೂಜಿವಾರ ಮಾತಾಡ್ಕೊಂಡು ಡಿಸೈಡ್ ಮಾಡಿದರೆ ಏನಂದ್ರೆ ಹಿಡೇಕೋ ಫೂಜಿವಾರನ ಮದುವೆ ಆಗ್ಬೇಕು ಅಂದ್ರೆ ಸೂಕಿನ ಕೂಡ ತಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ. ಫೂಜಿವಾರ ಕೂಡ ಇದಕ್ಕೆ ಒಪ್ಕೊಂಡಿದ್ದಾನೆ. ಮತ್ತೆ ಇಲ್ಲಿಂದ ಜಪಾನ್ಗೆ ಎಸ್ಕೇಪ್ ಆಗೋ ಪ್ಲಾನ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಕುಜುಕಿ ತನ್ನ ಗೋಲ್ಡ್ ಮೈನ್ಸ್ಗೆ ವಿಸಿಟ್ ಕೊಟ್ಟು ಬರೋಣ ಅಂತ ಹೊರಟಾಗ ಫೂಜಿವಾರ ಕೂಡ ಜಪಾನ್ಗೆ ಹೋಗೋ ಹಾಗೆ ನಾಟಕ ಆಡ್ಕೊಂಡು ಇಲ್ಲೆಲ್ಲೋ ಬಚ್ಚಿಡ್ಕೊಂಡಿದ್ದಾನೆ. ಕುಜುಕಿ ಹೋಗೋಕ್ಕೂ ಮುಂಚೆ ಲೈಬ್ರರಿ ಮತ್ತೆ ಬೇಸ್ಮೆಂಟ್ಗೆ ಯಾರು ಹೋಗ್ದಲಿರೋ ಹಾಗೆ ನೋಡ್ಕೋ ಅಂತ ಹಿಡೇಕೋಗೆ ಹೇಳಿ ಹೊರಡ್ತಾನೆ. ಇವನು ಹೋಗ್ತಿದ್ದಂಗೆ ಸೂಕಿ ಮತ್ತೆ ಹಿಡೇಕೋ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಯಾರಿಗೂ ಕಾಣ್ದಂಗೆ ಎಸ್ಕೇಪ್ ಆಗ್ತಾರೆ. ನಂತರ ಫೂಜಿವಾರನ ಮೀಟ್ ಮಾಡಿ ಶಿಪ್ಪಲ್ಲಿ 3 ಜನ ಜಪಾನ್ಗೆ ಬಂದಾಗ ಇಲ್ಲಿ ಜಾಪನೀಸ್ ಸಂಪ್ರದಾಯದ ಪ್ರಕಾರ ಫೂಜಿವಾರ ಮತ್ತೆ ಹಿಡೇಕೋ ಮದುವೆ ಆಗಿ ಒಂದು ಹೋಟೆಲ್ ರೂಮ್ ಅಲ್ಲಿ ಉಳ್ಕೊಂತಾರೆ. ಮುಂದಿನ ದಿನ ಫೂಜಿವಾರ ಮದುವೆ ಆಗಿರೋದಕ್ಕೆ ಸರ್ಟಿಫಿಕೇಟ್ ಮಾಡಿಸಿ ಹಿಡೇಕೋ ಹೆಸರಲ್ಲಿರೋ ಆಸ್ತಿಯನ್ನ ಕ್ಯಾಶ್ ಆಗಿ ಮಾಡ್ಕೊಂಡು ಬರೋಕೆ ಹೋದವನು ಸರಿಯಾಗಿ ಮನೆಗೆ ಬರ್ತಿರಲ್ಲ. ಆದ್ರೆ 1 ವಾರ ಆದ್ಮೇಲೆ ಕೊನೆಗೂ ಬ್ಯಾಗ್ ತುಂಬಾ ದುಡ್ಡು ತಗೊಂಡು ಬರ್ತಾನೆ. ಸೂಕಿಗೆ ದುಡ್ಡು ನೋಡಿ ತುಂಬಾನೇ ಖುಷಿ ಆಗಿದೆ. ಇದಾದ್ಮೇಲೆ ಫೂಜಿವಾರ ಮೆಂಟಲ್ ಹಾಸ್ಪಿಟಲ್ ಇಂದ ಡಾಕ್ಟರ್ಸ್ ಕರ್ಕೊಂಡ್ ಬರ್ತಾನೆ. ಹಿಡೇಕೋನ ತಲೆ ಸರಿ ಇಲ್ಲ ಅಂತ ಪ್ರೂವ್ ಮಾಡೋಕೋಸ್ಕರ ಡಾಕ್ಟರ್ ಸೂಕಿ ಹತ್ರನು ಮಾತಾಡ್ತಾರೆ. ಇವಳಿಗಾಗ್ಲೇ ದುಡ್ಡನ್ನ ನೋಡಿ ಹಿಡೇಕೋ ಮೇಲಿದ್ದ ಫೀಲಿಂಗ್ಸ್ ಎಲ್ಲ ಹೋಗಿದೆ. ಅವಳಿಗೆ ತಲೆ ಸರಿ ಇಲ್ಲ, ಹೊರಗೆ ಆರಾಮಾಗಿ ಓಡಾಡ್ಕೊಂಡಿದ್ರೆ ಬೇರೆಯವ್ರಿಗೆ ಅವಳು ತೊಂದರೆ ಮಾಡೋ ಸಾಧ್ಯತೆ ಇದೆ, ಇಲ್ಲ ಬೇರೆಯವರು ಕೂಡ ಇವಳಿಗೆ ತೊಂದರೆ ಮಾಡ್ಬೋದು. ಅದಕ್ಕೆ ನೀವು ಅವಳನ್ನ ಮೆಂಟಲ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದೇ ಒಳ್ಳೇದು ಅಂದಾಗ ಡಾಕ್ಟರ್ಸ್ ಇದಕ್ಕೆ ಒಪ್ಕೊಂತಾರೆ. ಮುಂದಿನ ದಿನ ಹಿಡೇಕೋಗೆ ಏನು ಹೇಳ್ದಂಗೆ ಫೂಜಿವಾರ ಮತ್ತೆ ಸೂಕಿಯವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಾಗ ಡಾಕ್ಟರ್ಸ್ ಹಿಡೇಕೋನ ಬಿಟ್ಟು ಸೂಕಿನ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಸ್ನೇಹಿತರೆ ಇನ್ನೊಂದು ಟ್ವಿಸ್ಟ್ ಬರುತ್ತೆ. ಏನಂದ್ರೆ ಇಲ್ಲಿವರೆಗೂ ನಾವ್ ಅನ್ಕೊಂಡಿದ್ವಿ ಸೂಕಿ ಮತ್ತೆ ಫೂಜಿವಾರ ಸೇರ್ಕೊಂಡು ಹಿಡೇಕೋಗೆ ಟೋಪಿ ಹಾಕ್ತಿದ್ದಾರೆ ಅಂತ. ಆದ್ರೆ ಇಲ್ಲ, ಫೂಜಿವಾರ ಮತ್ತೆ ಹಿಡೇಕೋ ಸೇರ್ಕೊಂಡು ಸೂಕಿನ ತಗ್ಲಾಕಿರೋದು. ಡಾಕ್ಟರ್ಸ್ಗೆ ಫೂಜಿವಾರ ಮೊದ್ಲೇ ಹೇಳಿ ಬಂದಿರ್ತಾನೆ, ಸೂಕಿನೇ ಶ್ರೀಮಂತ ಹುಡುಗಿ, ಇವಳ ಸೇವಕಿ ಹಿಡೇಕೋ, ಸೂಕಿಯ ತಲೆ ಸರಿ ಇಲ್ಲ, ಅವಳೇ ಸೇವಕಿ ಅನ್ನೋ ಹಾಗೆ ಆಡ್ತಿದ್ದಾಳೆ ಅಂತ ಸುಳ್ಳು ಹೇಳಿ ಡಾಕ್ಟರ್ಸ್ ನ ಕರ್ಕೊಂಡು ಬಂದಿದ್ದ. ಸೂಕಿ ಮೋಸ ಹೋಗಿರೋದ್ರಿಂದ ಇವಳಿಗೆ ತುಂಬಾನೇ ಬೇಜಾರಾಗಿದೆ. ಹೇಗೋ ಇವಳ ಕಾಟ ತಪ್ಪಿತು ಅಂತ ಆರಾಮಾಗಿ ಹಿಡೇಕೋ ಮತ್ತೆ ಫೂಜಿವಾರ ವಾಪಸ್ ಹೋಗ್ತಾರೆ. ಸೊ ಈಗ ಸ್ಟೋರಿ ಮತ್ತೆ ಹಿಂದೆ ಹೋಗುತ್ತೆ ಸ್ನೇಹಿತರೆ. ಇಲ್ಲಿ ಹಿಡೇಕೋ ಚಿಕ್ಕವಳಿದ್ದಾಗ್ಲಿಂದ ಏನೇನಾಗಿತ್ತು, ಫೂಜಿವಾರ ಮತ್ತೆ ಹಿಡೇಕೋ ಹೇಗೆ ಒಂದಾದ್ರು ಅನ್ನೋದೆಲ್ಲ ಈಗ ತೋರಿಸ್ತಾರೆ. ಹಿಡೇಕೋ ಹುಟ್ಟಬೇಕಾದ್ರೇನೆ ಇವಳ ತಾಯಿ ಸಾವನ್ನಪ್ಪಿರ್ತಾರೆ. ನಂತರ ಇವಳ ತಂದೆ ಕೂಡ. ಆಗಿನಿಂದ ಇವಳನ್ನ ಅಂಕಲ್ ಕುಜುಕಿ ಮತ್ತೆ ಅವನ ಹೆಂಡತಿ ಅಂದ್ರೆ ಹಿಡೇಕೋನ ಆಂಟಿನೇ ನೋಡ್ಕೊಂತಿರ್ತಾರೆ. ಇವರ ಆಂಟಿಯನ್ನ ಒಳ್ಳೆಯವರು, ಆದ್ರೆ ಕುಜುಕಿ ಹಿಡೇಕೋಗೆ ಹೊಡೆದು ಬಡ್ದು ತನ್ನ ಬುಕ್ಸ್ ನ ಫೋರ್ಸ್ ಮಾಡಿ ಓದಿಸ್ತಾ ಇರ್ತಾನೆ. ಯಾವ್ದೋ ಮಕ್ಕಳ ರೈಮ್ಸ್ ಇರೋ ಬುಕ್ ಅಲ್ಲ, ಅಡಲ್ಟ್ ಕಂಟೆಂಟ್ ಇರೋ ಅಂತ ಬುಕ್ಸ್. ಇಷ್ಟು ಚಿಕ್ಕ ಹುಡುಗಿ ಕೈಯಲ್ಲಿ ಈ ತರ ಕೆಟ್ಟದಾಗಿರೋ ಬುಕ್ಸ್ ಎಲ್ಲ ಓದಿಸೋದು ಆಂಟಿಗೂ ಕೂಡ ಇಷ್ಟ ಇಲ್ಲ. ಆದ್ರೆ ಇವರ ಇಷ್ಟ ಕಷ್ಟ ಇಲ್ಲಿ ಯಾರು ಕೇಳೋರು ಇಲ್ಲ. ಹಿಡೇಕೋನ ಟ್ರೈನಿಂಗ್ ನಡೀತಾ ಇದ್ರೆ ಆಂಟಿ ಬುಕ್ ಓದೋದ್ರಲ್ಲಿ ಫುಲ್ ಎಕ್ಸ್ಪರ್ಟ್ ಇದ್ದಾರೆ, ಆದ್ರೆ ಇಷ್ಟಪಟ್ಟೇನು ಓದ್ತಿಲ್ಲ. ಕುಜುಕಿ ಕೊಡೋ ಟಾರ್ಚರ್ ತಡೆಯೋಕಾಗ್ದಲೆ ಅವಾಗವಾಗ ಬರೋ ಶ್ರೀಮಂತ ವ್ಯಕ್ತಿಗಳ ಮುಂದೆ ಈ ತರ ಬುಕ್ ನ ಓದ್ತಿರ್ತಾಳೆ. ಬಂದಿರೋರ್ಗೆ ಬುಕ್ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಹರಾಜಿನಲ್ಲಿ ಕೊಂಡ್ಕೊಂತಾರೆ. ಹೀಗೆ ಕುಜುಕಿ ತನ್ನ ಹೆಂಡತಿ ಮತ್ತೆ ಹಿಡೇಕೋ ಇಬ್ರಿಗೂ ಚಿತ್ರಹಿಂಸೆ ಕೊಡ್ತಿರ್ತಾನೆ. ಒಂದಿನ ಬೇಸತ್ತು ಹಿಡೇಕೋನ ಆಂಟಿ ಚೆರಿ ಮರಕ್ಕೆ ನೇಣು ಹಾಕೊಂಡು ಸಾವನ್ನಪ್ತಾರೆ. ಈಗ ಆಂಟಿಯ ಸ್ಥಾನಕ್ಕೆ ಹಿಡೇಕೋನ ಕೂರಿಸಿ ಇವಳಿಗೂ ಸರಿಯಾಗಿ ಟ್ರೈನಿಂಗ್ ಕೊಡ್ತಾನೆ, ಹೇಗೆ ಸೆಕ್ಷುವಲ್ ಕಂಟೆಂಟ್ ಇರೋ ಬುಕ್ ನ ಫೀಲ್ ಮಾಡ್ಕೊಂಡು ಓದ್ಬೇಕು ಅಂತ. ಹಿಡೇಕೋ ಈಗ ಶ್ರೀಮಂತ ವ್ಯಕ್ತಿಗಳಿಗೋಸ್ಕರ ಬುಕ್ ಅನ್ನ ಓದೋಕೆ ಶುರು ಮಾಡ್ತಾಳೆ. ಚಿಕ್ಕ ಹುಡುಗಿಯಿಂದ ದೊಡ್ಡವಳಾಗೋವರೆಗೂ ಇದೇ ಕೆಲಸ ಮಾಡ್ಕೊಂಡು ಬರ್ತಾಳೆ. ಒಂದಿನ ಕುಜುಕಿ ಬುಕ್ ರೀಡಿಂಗ್ ನ ಆರ್ಗನೈಸ್ ಮಾಡಿ ಎಲ್ಲರನ್ನ ಕಾರ್ಯಕ್ರಮಕ್ಕೆ ಕರೆದಿದ್ದಾನೆ. ಈ ಬಾರಿ ಇಲ್ಲಿಗೆ ಫೂಜಿವಾರ ಕೂಡ ತಾನು ಶ್ರೀಮಂತ ವ್ಯಕ್ತಿ ಅಂತ ನಾಟಕ ಆಡ್ಕೊಂಡು ಇಲ್ಲಿಗೆ ಬಂದಿದ್ದಾನೆ. ಅಂದ್ರೆ ಎಲ್ಲಾ ಪ್ಲಾನ್ ಆಗಿದೆ, ಏನಾದ್ರೂ ಮಾಡಿ ಹಿಡೇಕೋ ಅನ್ನ ಮದುವೆ ಆಗಿ ಆಸ್ತಿ ಹೊಡಿಬೇಕು ಅಂತ. ಸೊ ಹಿಡೇಕೋ ಬುಕ್ ಅನ್ನ ಓದಿ ಬುಕ್ಕಲ್ಲಿ ಏನೇನಿದೆಯೋ ಅದನ್ನ ಪ್ರಾಕ್ಟಿಕಲ್ ಆಗಿ ಒಂದು ಗೊಂಬೆ ಇಟ್ಕೊಂಡು ತೋರಿಸಿ ನಂತರ ಆ ಬುಕ್ ಅನ್ನ ಕುಜುಕಿ ಹರಾಜಿನಲ್ಲಿ ಮಾರ್ತಾನೆ. ಎಲ್ಲರೂ ಹೋಗಿ ಆದ್ಮೇಲೆ ಫೂಜಿವಾರ ಮಾತ್ರ ಕುಜುಕಿ ಹತ್ರ ಮಾತಾಡೋಕೆ ಅಂತ ಬಂದಿದ್ದಾನೆ. ಏನ್ ವಿಷಯ ಅಂದ್ರೆ, ನಾನು ಬುಕ್ಸ್ ನ ಮತ್ತೆ ಪೇಂಟಿಂಗ್ ನ ಫೋರ್ಜರಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ನಿಮಗೆ ಮಾರೋಕೆ ಇಷ್ಟ ಇಲ್ಲದೆ ಇರೋ ಬುಕ್ಸ್ ನ ನಕಲಿ ಮಾಡ್ಕೊಡ್ತೀನಿ, ಅದನ್ನ ಬೇಕಿದ್ರೆ ಮಾರ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಇದಕ್ಕೆ ಕುಜುಕಿ ಕೂಡ ಒಪ್ಕೊಂಡ. ಇದೇ ಗ್ಯಾಪ್ ಅಲ್ಲಿ ಫೂಜಿವಾರ ಹಿಡೇಕೋನ ಮೀಟ್ ಮಾಡಿ ತಾನು ಯಾರು ಏನು ಅಂತ ಎಲ್ಲಾ ಸತ್ಯ ಹೇಳ್ತಾನೆ. ಇವಳು ತುಂಬಾನೇ ಚಾಲಾಕಿದ್ದಾಳೆ, ತನ್ನ ಪ್ರೀತಿಸೋ ಹಾಗೆ ಮಾಡ್ಕೊಳ್ಳೋದು ಕಷ್ಟ ಅಂತ.
ನಾನೇನ್ ಶ್ರೀಮಂತ ವ್ಯಕ್ತಿ ಅಲ್ಲ, ನಿನ್ನ ಆಸ್ತಿ ಒಡೆಯೋಕೆ ಅಂತ ಬಂದಿದ್ದೆ. ಆದ್ರೆ ಈಗ ಪ್ಲಾನ್ ಚೇಂಜ್ ಮಾಡಿದೀನಿ. ನಿನ್ನನ್ನ ಕೂಡ ಈ ನರಕದಿಂದ ಹೊರಗೆ ಕರ್ಕೊಂಡು ಹೋಗ್ತೀನಿ. ಇಬ್ರು ಮದುವೆ ಆಗೋಣ. ಆದ್ರೆ ಹೆಸರಿಗೆ ಅಷ್ಟೇ, ನಾನೇ ನಿನ್ನ ಪ್ರೀತಿಸ್ತಿಲ್ಲ. ನಿನ್ ಪಾಡಿಗೆ ನಿನ್ ಲೈಫ್ ನ ಜಪಾನ್ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಇರು, ನನ್ ಪಾಡಿಗೆ ನಾನ್ ಇರ್ತೀನಿ ಅಂತ ಹೇಳಿದಾಗ ಹಿಡೇಕೋ ಹೇಳ್ತಾಳೆ, ನಾವು ಇಲ್ಲಿಂದ ಓಡೋದ್ರು ಕೂಡ ಅಂಕಲ್ ಕುಜುಕಿ ನಮ್ಮನ್ನ ಹುಡುಕ್ತಾರೆ. ನಮ್ಮ ಆಂಟಿ ಕೂಡ ತಪ್ಪಿಸ್ಕೊಂಡು ಹೋಗೋಕೆ ನೋಡಿದಾಗ ಅವರನ್ನ ಬೇಸ್ಮೆಂಟ್ಗೆ ಕರ್ಕೊಂಡು ಹೋಗಿ ತುಂಬಾನೇ ಟಾರ್ಚರ್ ಕೊಟ್ಟಿದ್ರು ಅಂತ. ಅದಕ್ಕೆ ಫೂಜಿವಾರ ಓಪಿಯಂ ಡ್ರಗ್ ಇರೋ ಒಂದು ಬಾಟಲ್ ತೋರಿಸಿ, ಅಕಸ್ಮಾತ್ ನೀನು ಸಿಗಾಕೊಂಡ್ರೆ ಇದನ್ನ ನಿನ್ಗೆ ಕೊಡ್ತೀನಿ. ಈ ಡ್ರಗ್ಸ್ ನ 3 ಡ್ರಾಪ್ಸ್ ಬಾಯಿಗೆ ಹಾಕೊಂಡ್ರೆ ನಿದ್ದೆ ಬರುತ್ತೆ, ಬಾಟಲ್ ಪೂರ್ತಿ ಕುಡಿದ್ರೆ ಸಾಯ್ತ್ಯ. ಅಕಸ್ಮಾತ್ ಸಿಗಾಕೊಂಡಾಗ ನಿನ್ಗೆ ಕೊಡ್ತೀನಿ, ನಿನ್ಗೆ ಏನ್ ಅನ್ಸುತ್ತೋ ಅದನ್ನ ಮಾಡ್ಕೊ ಅಂದಾಗ ಹಿಡೇಕೋಗೂ ಅನ್ಸುತ್ತೆ ರಿಸ್ಕ್ ತಗೊಳ್ಳೋದು ಒಳ್ಳೇದು, ಹೇಗೋ ಜಪಾನ್ಗೆ ಹೋಗಿ ಆರಾಮಾಗಿರ್ಬೋದಲ್ಲ ಅಂತ. ತನಿಗೋಸ್ಕರ ಸೇವಕಿನ ಕರ್ಕೊಂಡು ಬರೋ ಪ್ಲಾನ್ ಮಾಡೋದೇ ಹಿಡೇಕೋ. ನನ್ನ ಹೆಸರಲ್ಲಿ ನನ್ನ ಸೇವಕಿಯನ್ನ ಮೆಂಟಲ್ ಹಾಸ್ಪಿಟಲ್ಗೆ ಕಳಿಸಿದ್ರೆ ನಾನು ಹಾಸ್ಪಿಟಲ್ ಅಲ್ಲಿ ಇದ್ದೀನಿ ಅಂತ ಎಲ್ಲರೂ ಅನ್ಕೊಂತಾರೆ. ಈ ರೀತಿ ನನ್ನನ್ನ ಹುಡ್ಕೋದು ಕೂಡ ಕಷ್ಟ ಆಗುತ್ತೆ, ನಾನು ಬೇರೆ ಹೆಸರಿಡ್ಕೊಂಡು ಓಡಾಡ್ತೀನಿ ಅಂತ ಫೂಜಿವಾರಾಗೆ ಹೇಳಿದಾಗ ಇವನ್ ಹೋಗಿ ಸೂಕಿನ ಕರ್ಕೊಂಡ್ ಬರ್ತಾನೆ. ಇಲ್ಲಿಂದ ಹಿಡೇಕೋನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನೇನಾಯ್ತು ಅಂತ ತೋರಿಸ್ತಾ ಹೋಗ್ತಾರೆ. ಸೂಕಿ ಮನೆಗೆ ಬರ್ತಿದ್ದಂಗೆ ಅವಳ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು ಸೂಕಿಗೆ ಹಿಡೇಕೋನ ನೋಡ್ತಿದ್ದಂಗೆ ಪಾಪ ಅನಿಸ್ಬೇಕು ಆ ತರ ಆಕ್ಟಿಂಗ್ ಮಾಡ್ತಾಳೆ. ನಿಮಗೆ ನೆನ್ಪಿರ್ಬೋದು ಸ್ನೇಹಿತರೆ, ಸುಮ್ನೆ ನಮ್ಮ ಆಂಟಿ ಆತ್ಮ ಕಾಣಿಸುತ್ತೆ ಅಂತ ಕಿರ್ಚಾಡ್ಕೊಂಡು ತನ್ನ ರೂಮ್ಗೆ ಪದೇ ಅವಳನ್ನ ಬರೋ ಹಾಗೆ ಮಾಡ್ತಾಳೆ. ತನ್ನ ವಸ್ತುಗಳನ್ನ ಮತ್ತೆ ಬಟ್ಟೆಗಳನ್ನೆಲ್ಲ ಕೊಟ್ಟು ತನ್ನ ಫ್ರೆಂಡ್ ನ ರೀತಿ ನೋಡ್ಕೊಂತಿರ್ತಾಳೆ. ಯಾಕಂದ್ರೆ ಇವಳನ್ನ ಕೂಡ ಜಪಾನ್ಗೆ ಕರ್ಕೊಂಡು ಹೋಗಿ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸ್ಬೇಕಲ್ಲ, ಅದಕ್ಕೆ ಹಿಡೇಕೋ ಏನೇ ಹೇಳಿದ್ರು ಸೂಕಿ ನಂಬಬೇಕು, ಆ ತರ ಅವಳನ್ನ ರೆಡಿ ಮಾಡ್ತಾ ಇದ್ದಾರೆ. ಅವತ್ತು ಬೇರೆ ಕೆಲ್ಸದವ್ರು ಇವಳ ಶೂ ಬಚ್ಚಿಟ್ಟಿದ್ದಾಗ ಹಿಡೇಕೋ ಹೋಗಿ ಬೈದು ಹೊಡೆದು ಬಂದಿರ್ತಾಳಲ್ಲ, ಅವಾಗ್ಲೂ ಹಿಡೇಕೋ ಅವರಿಗೆ ಹೇಳಿರ್ತಾಳೆ, ನೀವು ಹೀಗೆ ಸೂಕಿಗೆ ತೊಂದರೆ ಕೊಟ್ಟು ಅವಳೇನಾದ್ರೂ ಇಲ್ಲಿಂದ ಓಡೋದ್ರೆ ನಾನ್ ಮಾತ್ರ ಸುಮ್ನಿರಲ್ಲ ಅಂತ. ಯಾಕಂದ್ರೆ ಸೂಕಿ ಏನಾದ್ರೂ ಹೋದ್ರೆ ಅವಳ ತರ ಜಪಾನ್ಗೆ ಕರ್ಕೊಂಡು ಹೋಗೋಕೆ ಬೇರೆಯವ್ರನ್ನ ರೆಡಿ ಮಾಡೋದು ಕಷ್ಟ ಆಗುತ್ತೆ ಅಂತ. ಇದೇ ರೀತಿ ನಡೀತಾ ಇರುತ್ತೆ. ಹಿಡೇಕೋ ಮತ್ತೆ ಫೂಜಿವಾರ ಇಬ್ರು ಹತ್ರ ಆಗ್ತಿರೋ ಹಾಗೆ ನಾಟಕ ಆಡ್ತಿದ್ದಾಗ ಸೂಕಿ ಹುರ್ಕೊಂತಿರ್ತಾಳೆ. ಅವತ್ತೊಂದಿನ ಫೂಜಿವಾರ ಸೂಕಿನ ಸೆಪರೇಟ್ ಆಗಿ ಕರ್ಕೊಂಡ್ ಬಂದು ಬೈದಿರ್ತಾನಲ್ಲ, ಆಗ ಸೂಕಿಗೆ ತನಗೆ ದುಡ್ಡೆಷ್ಟು ಮುಖ್ಯ ಅಂತ ಅರಿವಾಗಿ ತನ್ನ ಕೆಲಸ ಮಾಡೋಕೆ ಹಿಡೇಕೋ ಹತ್ರ ರಾತ್ರಿ ಬಂದು ನೀವು ಫೂಜಿವಾರನೇ ಮದುವೆ ಆಗೋದು ಸರಿ ಅಂತ ಹೇಳಿದಾಗ ಹಿಡೇಕೋ ಕೋಪ ಮಾಡ್ಕೊಂಡು ಇವಳ ಕೆನ್ನೆಗೆ ಹೊಡೆದು ರೂಮಿಂದ ಹೊರಗೆ ಬಿಸಾಕ್ತಾಳೆ. ಇದಾದ್ಮೇಲೆ ಮುಂದಿನ ದಿನ ಹಿಡೇಕೋ ಮತ್ತೆ ಫೂಜಿವಾರ ಪ್ಲಾನ್ ಮಾಡ್ಕೊಂಡಿರ್ತಾರೆ ಸೂಕಿಯನ್ನ ಜಪಾನ್ಗೆ ಕರ್ಕೊಂಡು ಹೋಗ್ಬೇಕು ಅಂತ. ಆದರೆ ಹಿಂದಿನ ರಾತ್ರಿ ಒಂದು ಘಟನೆ ನಡೆದಿರುತ್ತೆ, ಅದೇನು ಅಂತ ಈಗ ಗೊತ್ತಾಗುತ್ತೆ. ಸೂಕಿನ ಹಿಡೇಕೋ ರೂಮಿಂದ ಹೊರಗೆ ಹಾಕಿದ್ಮೇಲೆ ಹಗ್ಗ ತಗೊಂಡು ಹೋಗಿ ತನ್ನ ಆಂಟಿ ನೇಣು ಹಾಕೊಂಡಿದ್ದ ಚೆರ್ರಿ ಮರಕ್ಕೆ ಇವಳು ಕೂಡ ನೇಣು ಹಾಕೊಂಡು ಸಾಯೋದಕ್ಕೆ ಮುಂದಾಗ್ತಾಳೆ. ಆದ್ರೆ ಸರಿಯಾದ ಸಮಯಕ್ಕೆ ಅವಳನ್ನ ನೋಡಿ ಸೂಕಿ ಬಂದು ಕಾಪಾಡಿರ್ತಾಳೆ. ಸೊ ಈಗ ಈ ಚಿತ್ರದ ಮತ್ತೊಂದು ಟ್ವಿಸ್ಟ್ ಬರುತ್ತೆ, ಅಂದ್ರೆ 3ನೇ ಟ್ವಿಸ್ಟ್ ಏನಂದ್ರೆ ಸೂಕಿ ಎಲ್ಲಾ ವಿಷಯವನ್ನ ಹೇಳ್ಬಿಡ್ತಾಳೆ, ನನ್ನಿಂದ ತುಂಬಾನೇ ದೊಡ್ಡ ತಪ್ಪಾಯ್ತು, ನಾನು ಮತ್ತೆ ಫೂಜಿವಾರ ಸೇರ್ಕೊಂಡು ನಿಮ್ಮ ಆಸ್ತಿ ಹೊಡೆಯೋಕೆ ನೋಡಿದ್ವಿ, ನನ್ನ ದಯವಿಟ್ಟು ಕ್ಷಮಿಸಿ, ನೀವು ಅವನನ್ನ ಮದುವೆ ಆಗೋದು ಬೇಡ ಅಂತ. ಇದಕ್ಕೆ ಹಿಡೇಕೋ ಕೂಡ ಹೇಳ್ತಾಳೆ, ನೀನ್ ಅನ್ಕೊಂಡಿದ್ದೆ ಇಲ್ಲಿವರೆಗೂ ನೀನ್ ನನ್ನ ಬಕ್ರಾ ಮಾಡ್ತಿದ್ಯಾ ಅಂತ, ಆದ್ರೆ ಇಲ್ಲಿವರೆಗೂ ನಾನು ಮತ್ತೆ ಫೂಜಿವಾರ ಸೇರ್ಕೊಂಡು ನಿನಗೆ ಮೋಸ ಮಾಡಿದ್ದು, ನನ್ನ ಹೆಸರಲ್ಲಿ ನಿನ್ನನ್ನ ಮೆಂಟಲ್ ಹಾಸ್ಪಿಟಲ್ಗೆ ಕಳಿಸೋ ಪ್ಲಾನ್ ಇತ್ತು ಅಂತ. ಈ ವಿಷಯ ಕೇಳಿ ಒಂದು ಕ್ಷಣ ಸೂಕಿಗೆ ಶಾಕ್ ಆದ್ರೂ ಕೂಡ ಇಬ್ರು ಸರಿಯಾಗಿದ್ದೀವಿ, ಯಾರೇನ್ ಕಮ್ಮಿ ಇಲ್ಲ ಅಂತ ಇಬ್ರು ಈಗ ಒಂದಾಗಿ ಫೂಜಿವಾರಾಗೆ ಟೋಪಿ ಹಾಕೋಕೆ ಪ್ಲಾನ್ ಮಾಡ್ತಾರೆ. ಮೊದಲು ಸೂಕಿ ತನ್ನ ಸಾಕು ತಾಯಿ ಅಂದ್ರೆ ಅವಳನ್ನ ಚಿಕ್ಕವಳಿದ್ದಾಗ್ಲಿಂದ ನೋಡ್ಕೊಂಡಿದ್ದ ಬೋಕ್ಸುನ್ಗೆ ಲೆಟರ್ ಬರೀತಾಳೆ, ನಾನು ಈಗ ಪ್ಲಾನ್ ಚೇಂಜ್ ಮಾಡಿದ್ದೀನಿ, ಹಿಡೇಕೋ ಜೊತೆ ಸೇರ್ಕೊಂಡು ನಾವಿಬ್ರು ಜಪಾನ್ಗೆ ಹೋಗಿ ಫೂಜಿವಾರ ಹಣ ತಂದಾಗ ಅದರಲ್ಲಿ ನಿಮ್ಗೂ ಕೂಡ ಶೇರ್ ಕೊಡ್ತೀನಿ ಎಂದಾಗ ಬೋಕ್ಸುನ್ ಖುಷಿಯಾಗಿ ಒಪ್ಕೊಂತಾಳೆ. ಯಾಕಂದ್ರೆ ಫೂಜಿವಾರಾಗಿಂತ ಅವಳಿಗೆ ಸೂಕಿ ಮೇಲೆ ಪ್ರೀತಿ ಜಾಸ್ತಿ. ನಂತರ ಜಪಾನ್ಗೆ ಹೋಗೋಕ್ಕೂ ಮುಂಚೆ ಅಂದ್ರೆ ಅಂಕಲ್ ಕುಜುಕಿ ತನ್ನ ಗೋಲ್ಡ್ ಮೈನ್ಸ್ ಗೆ ಹೋಗಿ ಆದ್ಮೇಲೆ ಸೂಕಿಯನ್ನ ಹಿಡೇಕೋ ಲೈಬ್ರರಿಗೆ ಕರ್ಕೊಂಡ್ ಬಂದು ತಾನು ಓದೋ ಬುಕ್ಸ್ ಯಾವ ತರ ಇರುತ್ತೆ ಅಂತ ತೋರಿಸಿದಾಗ, ನೀನು ಇಂಥ ಬುಕ್ ಅವನಿಗೋಸ್ಕರ ಓದ್ತ್ಯಾ ಅಂತ ಕೋಪದಲ್ಲಿ ಬುಕ್ಸ್ನೆಲ್ಲ ಹರಿದಾಕಿ ನೀರಿನ ಒಳಗೆ ಬಿಸಾಕ್ತಾಳೆ. ಹಿಡೇಕೋಗೆ ಅನ್ಸುತ್ತೆ ನನ್ನನ್ನ ನಿಜವಾಗ್ಲೂ ಮುಂದೆ ಕಾಪಾಡೋದು ಫೂಜಿವಾರ ಅಲ್ಲ ಸೂಕಿನೇ ಅಂತ. ಸೊ ನೆಕ್ಸ್ಟ್ ಇವರು ಜಪಾನ್ಗೆ ಹೋಗಿ ಆದ್ಮೇಲೆ ಫೂಜಿವಾರಾಗೆ ಡೌಟ್ ಬರಬಾರ್ದು ಅಂತ ಅವನ ಪ್ಲಾನ್ ಪ್ರಕಾರನೇ ಸೂಕಿಯನ್ನ ಹಿಡೇಕೋ ಹೆಸರಲ್ಲಿ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಆದ್ರೆ ಹಿಡೇಕೋ ಸೂಕಿಯನ್ನ ಮೆಂಟಲ್ ಹಾಸ್ಪಿಟಲ್ ಇಂದ ಹೇಗೆ ಹೊರಗೆ ತರ್ತಾಳೆ ಅಂತ ನೋಡೋಣ. ಈಗ ಇಬ್ರು ಒಂದು ರೆಸ್ಟೋರೆಂಟ್ಗೆ ಬಂದು ಊಟ ಮಾಡಬೇಕಾದ್ರೆ ಫೂಜಿವಾರ ಹೇಳ್ತಾನೆ, ನಾನು ಸೂಕಿಯನ್ನ ಮೆಂಟಲ್ ಹಾಸ್ಪಿಟಲ್ ಅಲ್ಲೇ ಕೊಲ್ಲೋದಕ್ಕೆ ಹೇಳಿ ಹಣ ಕೊಟ್ಟು ಬಂದಿದ್ದೀನಿ, ಆಗ ನಿಮ್ಮ ಅಂಕಲ್ ಕುಜುಕಿ ಮತ್ತೆ ನಿನ್ನನ್ನ ಹುಡ್ಕೋಕೆ ಬರೋದಿಲ್ಲ, ಸೂಕಿಯ ಹೆಸರಲ್ಲಿ ನಿನಗೆ ಅಂತ ನಕಲಿ ಪಾಸ್ಪೋರ್ಟ್ ಮಾಡಿಸ್ಕೊಂಡು ಬಂದಿದ್ದೀನಿ, ಇನ್ಮೇಲೆ ನೀನು ಹಿಡೇಕೋ ಅಲ್ಲ ಸೂಕಿ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಮೆಂಟಲ್ ಹಾಸ್ಪಿಟಲ್ ಹತ್ರ ಸೂಕಿಯ ಗ್ಯಾಂಗ್ ಅವರು ಬರ್ತಾರೆ, ಅಂದ್ರೆ ಬೋಕ್ಸುನ್ ಕುತಾನ್ ಮತ್ತೆ ಗುಗಾಯಿ ಬಂದು ಬೆಂಕಿ ಹಾಕ್ತಾರೆ. ನಂತರ ಬೆಂಕಿ ಆರ್ಸೋ ಫೈರ್ ಡಿಪಾರ್ಟ್ಮೆಂಟ್ ಅವರು ಬಂದಂಗೆ ಬಟ್ಟೆ ಹಾಕೊಂಡ್ ಬಂದು ಹಾಸ್ಪಿಟಲ್ ಒಳಗೆ ನುಗ್ಗಿ ಯಾರಿಗೂ ಕಾಣ್ದಂಗೆ ಸೂಕಿನ ಇಲ್ಲಿಂದ ಕರ್ಕೊಂಡ್ ಬರ್ತಾರೆ.
ಈ ಕಡೆ ಹಿಡೇಕೋ ಕೂಡ ಎಸ್ಕೇಪ್ ಆಗೋಕೆ ಫೂಜಿವಾರ ಕೊಟ್ಟಿದ್ದ ಓಪಿಯಂ ಡ್ರಗ್ ನ 3 ಡ್ರಾಪ್ಸ್ ಡ್ರಿಂಕ್ಸ್ ಒಳಗೆ ಹಾಕಿ ಅವನಿಗೆ ಕೊಡೋಕೆ ಬರ್ತಾಳೆ. ಅವನು ಇದನ್ನ ಕುಡಿದು ಪ್ರಜ್ಞೆ ತಪ್ತಿದ್ದಂಗೆ ಎಸ್ಕೇಪ್ ಆಗೋಣ ಅಂತ. ಆದ್ರೆ ಅವನು ಈ ಡ್ರಗ್ಸ್ ಇರೋ ಡ್ರಿಂಕ್ಸ್ ಕುಡ್ದಾದ್ಮೇಲೂ ಕೂಡ ಹಿಡೇಕೋ ಮೇಲೆ ಅತ್ಯಾಚಾರ ಮಾಡೋಕೆ ನೋಡ್ತಾನೆ. ಆದ್ರೆ ಸರಿಯಾದ ಸಮಯಕ್ಕೆ ಪ್ರಜ್ಞೆ ತಪ್ಪಿ ಕೆಳಗೆ ಬೀಳ್ತಾನೆ. ಹಿಡೇಕೋ ಇವನ ಹತ್ರ ಇದ್ದ ದುಡ್ಡನ್ನೆಲ್ಲ ಪೂರ್ತಿ ಬ್ಯಾಗ್ಗೆ ತುಂಬಿಕೊಂಡು ಸೀದಾ ಸೂಕಿ ಹತ್ರ ಬಂದಾಗ ಸೂಕಿ ಇವಳು ಹುಡುಗ ಅನ್ನೋ ಹಾಗೆ ನಕಲಿ ಪಾಸ್ಪೋರ್ಟ್ ಮಾಡಿಸ್ತಾಳೆ. ಅಂದ್ರೆ ಅವಳ ಗ್ಯಾಂಗ್ ಅಲ್ಲೇ ಇರೋ ಗುಗಾಯ್ ಮಾಡ್ಕೊಡ್ತಾನೆ. ನಂತರ ಇವರಿಬ್ರು ಶಿಪ್ ಅಲ್ಲಿ ಚೈನಾದ ಶಾಂಘೈಗೆ ಹೋಗೋಕೆ ಟಿಕೆಟ್ ತಗೊಳಕ್ಕೆ ಬಂದಾಗ ಇಲ್ಲಿ ಅಂಕಲ್ ಕುಜುಕಿ ಕಡೆಯವರು ಇಬ್ಬರು ಹುಡುಗಿಯರು ಜೊತೆಗೆ ಯಾರಾದ್ರೂ ಹೋಗ್ತಿದಾರಾ ಅಂತ ಚೆಕ್ ಮಾಡ್ತಿದ್ದಾರೆ. ಆದ್ರೆ ಹಿಡೇಕೋನ ಹೇಗೋ ಹುಡುಗನ ರೀತಿ ಬಟ್ಟೆ ಹಾಕಿಸ್ಕೊಂಡು ಕರ್ಕೊಂಡ್ ಬಂದಿದ್ದಾಳೆ. ಇವಳ ಪಾಸ್ಪೋರ್ಟ್ ಅಲ್ಲೂ ಕೂಡ ಜೆಂಡರ್ ಪುರುಷ ಅಂತಾನೆ ಇರೋದು. ಸೊ ಇಬ್ರು ಈಗ ಯಾವುದೇ ತೊಂದರೆ ಇಲ್ದಂಗೆ ಆರಾಮಾಗಿ ಶಾಂಘೈಗೆ ಹೋಗೋ ಶಿಪ್ ಅನ್ನ ಹತ್ತುತ್ತಾರೆ. ಫೂಜಿವಾರ ಕತೆ ಏನಾಯ್ತು ಅಂದ್ರೆ ಹಿಡೇಕೋ ಶಾಂಘೈಗೆ ಹೊರಡೋಕ್ಕೂ ಮುಂಚೆನೆ ತನ್ನ ಅಂಕಲ್ಗೆ ಲೆಟರ್ ಬರ್ದಿದ್ದಾಳೆ. ಫೂಜಿವಾರ ನೀವ್ ಅನ್ಕೊಂಡಂಗೆ ಶ್ರೀಮಂತ ವ್ಯಕ್ತಿ ಏನಲ್ಲ, ನನ್ನ ಆಸ್ತಿಗೋಸ್ಕರ ನಾಡ್ಕಾಡ್ಕೊಂಡು ಬಂದಿದ್ದವನು ಅಂತ ಹಿಡೇಕೋ ಸೂಕಿ ಜೊತೆ ಓಡೋಗಿರೋ ಎಲ್ಲಾ ವಿಷಯ ಲೆಟರ್ ಅಲ್ಲಿ ಹೇಳಿದ್ದಾಳೆ. ಅದಕ್ಕೆ ಕುಜುಕಿ ಕಡೆಯವರು ಫೂಜಿವಾರ ಇದ್ದ ಹೋಟೆಲ್ ರೂಮ್ಗೆ ಹುಡ್ಕೊಂಡ್ ಬಂದಿದ್ದಾರೆ. ಇವನಿಗೆ ಪ್ರಜ್ಞೆ ಬರ್ತಿದ್ದಂಗೆ ಕುಜುಕಿ ಹತ್ರ ಕರ್ಕೊಂಡ್ ಬರ್ತಾರೆ. ಕುಜುಕಿ ಇವನನ್ನ ಬೇಸ್ಮೆಂಟ್ಗೆ ಕರ್ಕೊಂಡ್ ಹೋಗಿ ನನಗೇನೆ ಮೋಸ ಮಾಡ್ದಲ್ಲ ಅಂತ ಬುಕ್ ನ ಪೇಜಸ್ ನ ಕಟ್ ಮಾಡೋ ಮೆಷಿನ್ ಇಂದ ಇವನ ಬೆರಳನ್ನ ಒಂದೊಂದಾಗೆ ಕಟ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾನೆ. ಇಲ್ಲೇ ಒಂದು ದೊಡ್ಡ ಆಕ್ಟೋಪಸ್ ಕೂಡ ಕುಜುಕಿ ಸಾಕಿದ್ದಾನೆ. ಇದನ್ನ ಕೂಡ ಉಪಯೋಗಿಸ್ಕೊಂಡು ಟಾರ್ಚರ್ ಕೊಡೋಕೆ ಅಂತ. ಹಿಡೇಕೋನ ಮದ್ವೆ ಆಗೋದಕ್ಕೆ ಅಂತ ಕರ್ಕೊಂಡು ಹೋದೆ ಅಲ್ವಾ, ನಿಮ್ ಫಸ್ಟ್ ನೈಟ್ ಹೇಗಿತ್ತು ಅಂತ ಕುಜುಕಿ ಕೇಳಿದಾಗ ನನಗೆ ನೆನ್ಪೇ ಬರ್ತಿಲ್ಲ, ಒಂಚೂರು ನನ್ನ ಕೋಟಲ್ಲಿ ಸಿಗರೇಟ್ ಇದೆ ಅದನ್ನ ಕೊಡು ನೆನ್ಪ್ ಮಾಡ್ಕೊಂಡು ಹೇಳ್ತೀನಿ ಅಂದಾಗ ಒಂದು ಬ್ಲೂ ಕಲರ್ ಸಿಗರೇಟ್ ನ ತೆಕ್ಕೊಡ್ತಾನೆ ಕುಜುಕಿ. ಫೂಜಿವಾರ ಇದನ್ನ ಸ್ಮೋಕ್ ಮಾಡಿದಾಗ ಬೇಸ್ಮೆಂಟ್ ತುಂಬಾ ಹೊಗೆ ತುಂಬಿಕೊಂಡು ಈ ನೀಲಿ ಬಣ್ಣದ ಹೊಗೆಯನ್ನ ಉಸಿರಾಡಿ ಕುಜುಕಿ ಸಾವನ್ನಪ್ತಾನೆ. ಯಾಕಂದ್ರೆ ಈ ಸಿಗರೇಟ್ ಅಲ್ಲಿ ಮರ್ಕ್ಯೂರಿ ಇತ್ತು. ಇದರ ವಿಷಗಾಳಿಯಿಂದಾನೇ ಇವನು ಸಾವನ್ನಪ್ಪಿರೋದು. ಈಗ ಈ ಹೊಗೆಯನ್ನ ಉಸಿರಾಡಿ ಫೂಜಿವಾರ ಕೂಡ ಸಾವನ್ನಪ್ತಾನೆ. ಇನ್ನೊಂದ್ ಕಡೆ ಶಿಪ್ ಅಲ್ಲಿ ಈಗ ಒಬ್ರಿಗೊಬ್ರು ತುಂಬಾನೇ ಪ್ರೀತಿಸ್ತಾ ಇರೋ ಹಿಡೇಕೋ ಮತ್ತೆ ಸೂಕಿ ಇಂಟಿಮೇಟ್ ಆಗ್ತಾರೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯ ಸ್ಟೋರಿ ಸ್ನೇಹಿತರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.